ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಶರಫ್ ಫ್ರಮ್ ಟೆಕ್ ರ್ಯಾಂಕ್ ಕನ್ನಡ. ಸೊ ಫ್ರೆಂಡ್ಸ್, ಇವತ್ತು ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಟಾಪಿಕ್ ಜೊತೆ ಬಂದಿರುವಂಥದ್ದು. ನಾವೆಲ್ಲ ಯೂಸ್ ಮಾಡ್ತಾ ಇರ್ತೀವಿ ಈ ಅಪ್ಲಿಕೇಶನ್ ಇಷ್ಟೊಂದು ಪ್ರಾಫಿಟ್ಟು ಮತ್ತು ಇಷ್ಟೊಂದು ಯೂಸ್ಫುಲ್ ಆಗಿದೆಯಾ ಅಂತ ನಿಮಗೂ ಕೂಡ ಗೊತ್ತಿರೋದಿಲ್ಲ. ಆ ಟೆಕ್ನಿಕ್ನ ನಿಮಗೆ ತಿಳಿಸ್ಕೊಡೋಕ್ಕೆ ಬಂದಿದ್ದೀನಿ. ನಾನು ಏನು ವರ್ಕ್ ಮಾಡ್ತಾ ಇದ್ದೀನಿ ಮೊಬೈಲಲ್ಲಿ, ಅದು ನಿಮಗೆ ಇಲ್ಲಿ ಮೊಬೈಲ್ ಸ್ಕ್ರೀನಲ್ಲಿ ಬರ್ತಾ ಇರುತ್ತೆ. ನಾನು ಹೇಳೋದೆಲ್ಲ ನೀವು ಕ್ಲೀನಾಗಿ ಅರ್ಥ ಮಾಡ್ಕೊಂಡು ನೀವು ಕೂಡ ಪ್ರಾಫಿಟ್ಟು ಮತ್ತು ಏನಿದೆ ವೋಚರ್ನ ಪಡಿಬೋದು. ಏನಪ್ಪ ಅಂತಂದರೆ, ಇವಾಗ ಆಲ್ರೆಡಿ ಗೊತ್ತಿದೆ, ಬಿಗ್ ಬಿಲಿಯನ್ ಡೇಗಳು ನಡೀತಿದೆ ಫ್ಲಿಪ್ಕಾರ್ಟಲ್ಲಾಗಿರ್ಬೋದು, ಅಮೆಜಾನಲ್ಲಾಗಿರ್ಬೋದು. ಆದರೆ ಫ್ಲಿಪ್ಕಾರ್ಟಲ್ಲಿ ಒಂದು ಸೀಕ್ರೆಟ್ ಮೆಥಡ್ ಇದೆ. ಏನಪ್ಪ ಅಂತಂದರೆ, ಫ್ಲಿಪ್ಕಾರ್ಟಲ್ಲಿ ಗಿಫ್ಟ್ ಕೋಡ್ಗಳು ಫ್ರೀಯಾಗಿ ಸಿಗ್ತಿದೆ. ಹೌದು, ನೀವೇನೋ ಕ್ರೆಡಿಟ್ ಕಾರ್ಡು ಡೆಬಿಟ್ ಕಾರ್ಡೆಲ್ಲ ಯೂಸ್ ಮಾಡಿ ಅಲ್ದಲೇ ನೀವು ಎಕ್ಸ್ಟ್ರಾ ಡಿಸ್ಕೌಂಟ್ ಏನೋ ಬೇಕು ಅಂದರೆ ನಾನು ಹೇಳೋ ಮೆಥಡ್ನ ಯೂಸ್ ಮಾಡ್ತು ಅಂದರೆ ಇನ್ನೂ ಡಿಸ್ಕೌಂಟ್ ಸಿಗುತ್ತೆ. ಫ್ಲಿಪ್ಕಾರ್ಟ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಾದ್ಮೇಲೆ ಏನು ಮಾಡ್ತೀರಾ ಅಂದರೆ ಅದ್ರ ಮೇಲೆ ಟ್ಯಾಪ್ ಮಾಡ್ತೀರಾ. ನಾನು ಹೇಳೋ ಮೆಥಡ್ನ ಕ್ಲೀನಾಗಿ ಫಾಲೋ ಮಾಡಿ, ಜಾಸ್ತಿ ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಟ್ಯಾಪ್ ಆಡಾದಮೇಲೆ ಇಲ್ಲಿ ನಿಮಗೆ ಲಾಸ್ಟಲ್ಲಿ ಕ್ಯಾಟಗರೀಸ್ ಅಂತ ಇದೆ ನೋಡಿ. ಸೊ ಅದ್ರ ಮೇಲೆ ಟಿಕ್ ಮಾಡಿ. ಸೊ ಅದ್ರ ಮೇಲೆ ಟಿಕ್ ಮಾಡಾದಮೇಲೆ ಒಂದು ಸ್ವಲ್ಪ ಸ್ಕ್ರೋಲ್ ಮೇಕ್ ಮಾಡಿ. ಅದಾದಮೇಲೆ ಫೈರ್ ಡ್ರಾಪ್ಸ್ ಅಂತಿದೆ, ಅದ್ರ ಮೇಲೆ ಟಿಕ್ ಮಾಡಿ. ನಿಮ್ಗೆ ಆರೋ ಮಾರ್ಕ್ ಮಾಡಿ ಕೂಡ ತೋರಿಸ್ತಾ ಇರ್ತೀನಿ, ಅಲ್ಲಿ ನೀವು ಅಲ್ಲಿ ಟಿಕ್ ಮಾಡಿ. ಓಕೆ, ಇದು ಕ್ರಿಪ್ಟೋಗೆ ಅಂತಲೇ ಲಾಂಚ್ ಮಾಡಿದ್ದು. ಓಕೆ, ಕ್ರಿಪ್ಟೋ ಯಾರ್ಯಾರು ಯೂಸ್ ಮಾಡ್ತಾ ಇರ್ತೀರ ಅವ್ರಿಗೆ ಅಂತಲೇ ಇದನ್ನು ಲಾಂಚ್ ಮಾಡಿದ್ದು. ಆದರೆ ಇದನ್ನು ಇನ್ನೊಂದು ಸ್ಟೆಪ್ಪಾಗೆ ಮುಂದೆ ಮಾಡ್ಕೊಂಡಿದ್ದನ್ನು ಅವ್ರು ಏನು ಮಾಡ್ತಿದ್ದಾರೆ ಅಂದರೆ, ಇವಾಗ ಗಿಫ್ಟ್ ಕಾರ್ಡ್ಗಳನ್ನ ಕೊಡೋ ಮುಖಾಂತರ ಅದನ್ನು ಇಂಟ್ರೊಡ್ಯೂಸ್ ಮಾಡ್ತಾಯಿದ್ದಾರೆ. ಯಾವ ಥರ ಹೇಗೆ ಸಿಗುತ್ತೆ ಅಂತ ನಿಮಗೆ ಇವಾಗ ತಿಳಿಸ್ಕೊಡ್ತಿದ್ದೀನಿ. ಈ ಥರ ಓಪನ್ ಮಾಡಿದ್ಮೇಲೆ ನಿಮಗೆ ಹೋಮ್ ಬಟನ್ ಮೇಲೆ ಟಿಕ್ ಮಾಡಿದಾಗ ನಿಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ. ನೀವು ಏರ್ ಡ್ರಾಪ್ನೇನೋ ಪಡ್ಕೊತೀನಿ ಅಂದರೆ KYC ಮಾಡಬೇಕಾಗುತ್ತೆ. ಓಕೆ, ಏರ್ ಡ್ರಾಪ್ ಬೇಕು ಅಂದರೆ KYC ಮಾಡಲೇಬೇಕಾಗುತ್ತೆ. ಓಕೆ, ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಗಿಫ್ಟ್ ಕಾರ್ಡ್ಗಳನ್ನ ಪರ್ಚೇಸ್ ಮಾಡ್ತೀನಿ ಅನ್ನೋ KYC ಆಗಿರಬೇಕಾಗುತ್ತೆ. ಪಾನ್ ಕಾರ್ಡ್ ನಂಬರ್ ಹಾಕಬೇಕಾಗುತ್ತೆ. ಪಾನ್ ಕಾರ್ಡ್ ನಂಬರ್ ಹಾಕ್ಬಿಟ್ಟು ನಾನು ಫಸ್ಟ್ ಸ್ಟೆಪ್ನ ಕಂಪ್ಲೀಟ್ ಮಾಡ್ತೀನಿ. ಅದಾದಮೇಲೆ ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ನಿಮ್ಮ ಅಡ್ರೆಸ್ ಪ್ರೂಫ್ ಏನಿದೆ ಅದನ್ನು ಹಾಕ್ಬಿಟ್ಟು KYC ಮಾಡಬೇಕು ಅನ್ಸು ಬರುತ್ತೆ. ನಾನೇನು ಮಾಡ್ತೀನಿ, ಇದರಲ್ಲಿ ಆಧಾರ್ ಕಾರ್ಡ್ನ ಟಿಕ್ ಮಾಡ್ಕೊತೀನಿ. ಆಧಾರ್ ಕಾರ್ಡ್ ಫ್ರಂಟ್ ಟು ಬ್ಯಾಕ್ ಫೋಟೋನ ಹೊಡಿತೀನಿ. ಆಧಾರ್ ಕಾರ್ಡ್ ಫ್ರಂಟ್ ಟು ಬ್ಯಾಕ್ ಫೋಟೋ ಹೊಡೆದ್ಬಿಟ್ಟು ಕ್ಲಿಕ್ ಮಾಡ್ತೀನಿ. 2ನೇ ಸ್ಟೆಪ್ ಕಂಪ್ಲೀಟ್ ಮಾಡ್ತೀನಿ. ಅದಾದಮೇಲೆ 3ನೇ ಸ್ಟೆಪ್ ಬಂದ್ಬಿಟ್ಟು ಸೆಲ್ಫಿ ಫೋಟೋ ಇರುತ್ತೆ. ಅಂದರೆ ಸೆಲ್ಫಿ ಹೊಡಿಬೇಕಾಗುತ್ತೆ, ಇನ್ಯಾವುದೇ ಥರ ಫೋಟೋ ಹೊಡೋಕ್ಕಾಗಲ್ಲ. ಸೆಲ್ಫಿ ಹೊಡೆದಾದ್ಮೇಲೆ KYC ಕಂಪ್ಲೀಟ್ ಆಗುತ್ತೆ. KYC ನೋಡಿ ಈ ಥರ ಕಂಪ್ಲೀಟ್ ಆಗಿ ನಿಮಗೆ ಇದು ಇಂಟರ್ಫೇಸ್ ಬರುವಂಥದ್ದು ತೋರಿಸ್ತಾ ಇದ್ದೀನಿ ನೋಡಿ. ನಿಮಗೆ ದೊಡ್ಡದಾಗಿ ಥರ ಒಂದು ಲೋಗೋ ಕೂಡ ಬರುತ್ತೆ. ನೀವು ಕ್ರೆಡಿಟ್ ಕಾರ್ಡ್ನ ಹಾಕೋದು ಏನು ಕೇಳಿ ಒಂದು ಸ್ವಲ್ಪ ವೋಚರ್ಗಳಲ್ಲಿ ಒಂದು ಸ್ವಲ್ಪ ಡಿಸ್ಕೌಂಟ್ ಸಿಗುತ್ತೆ ಅಂತ. ಸೊ ಅದೇ ಮುಖಾಂತರ ನಿಮಗೆ ಸಿಗುವಂಥದ್ದು. ಫಾರ್ ಎಕ್ಸಾಂಪಲ್, ಈಗ ಯಾವುದೋ ಒಂದು ಲೆನೋವೋದು ಒಂದು ಗೇಮಿಂಗ್ ಪ್ಯಾಡ್ ಇದೆ. ಓಕೆ, ಆ ಗೇಮಿಂಗ್ದು ಇದನ್ನು ಹೇಗೆ ಯೂಸ್ ಮಾಡಬೇಕು ಅಂತ ಇಲ್ಲಿ ನೋಡಿ, 3 ಸ್ಟೆಪ್ಗಳಿಂದ 3 ಸ್ಟೆಪ್ನ ನಾನು ಕ್ಲಿಯರ್ ಮಾಡ್ಕೊಂಡು ನನಗೆ ಅಲ್ಲಿ 1,500 ರೂಪಾಯಿ ವರ್ತಿರೋಂಥ ಗಿಫ್ಟ್ ವೋಚರ್ನ ಸಿಗುತ್ತೆ. ಓಕೆ, ಏನು ಮಾಡ್ತೀನಿ ಅಂದರೆ ಸ್ಟಾರ್ಟ್ ಚಾಲೆಂಜ್. ಅದಾದಮೇಲೆ ವಾಚ್ ವಿಡಿಯೋ ಅಂತ ಬರುತ್ತೆ. ವಾಚ್ ವಿಡಿಯೋದಲ್ಲಿ ನೀವೇನು ಮಾಡ್ತೀರಾ ಅಂತಂದರೆ, ವಿಡಿಯೋ ಏನು ಬರುತ್ತೆ ಸೊ ಆ ವಿಡಿಯೋನ ನೋಡಿ, ಏನು ಜಾಸ್ತಿ ಇದು ಮಾಡೋಕ್ಕೆ ಹೋಗಬೇಡಿ. ಅಲ್ಲಿ ಏನು ಸ್ಕಿಪ್ ಏನು ಮಾಡೋಕ್ಕಾಗೋದಿಲ್ಲ. ಆ ವಿಡಿಯೋ ಏನು ಬರುತ್ತೆ ಆ ವಿಡಿಯೋನ ನೋಡಿ 1-2 ಸೆಕೆಂಡಲ್ಲಿ. ನೋಡೋರಲ್ಲ ಫ್ರೆಂಡ್ಸ್, ಇವಾಗ ಒಂದು ಸ್ಟೆಪ್ ಕಂಪ್ಲೀಟ್ ಆಯಿತು. ಈಗ ಏನು ಮಾಡ್ತೀನಿ ಅಂದರೆ ನಾನು 2ನೇ ಸ್ಟೆಪ್ಪಿಗೆ ಕೊಡ್ತೀನಿ. 2ನೇ ಸ್ಟೆಪ್ಪಿಗೆ ಏನು ಮಾಡ್ತೀನಿ, ಬ್ರೌಸರ್ ಪ್ರಾಡಕ್ಟ್ ಪೇಜ್ ಅಂದರೆ ಇಲ್ಲಿ ಟಿಕ್ ಮಾಡಿದ ತಕ್ಷಣಕ್ಕೆ ಆ ಪ್ರೊಡಕ್ಟಿವಿಟಿ ಪೇಜ್ ಏನಿದೆ ಅಲ್ಲಿಗೆ ರೀಡೈರೆಕ್ಟ್ ಆಗುತ್ತೆ. ಅಲ್ಲಿ ಅದ್ರ ಪ್ರಾಡಕ್ಟ್ದು ಏನು ಪ್ರೈಸ್ ಇದೆ ಎಲ್ಲ ತೋರಿಸುತ್ತೆ. ನೀವು ಬೇಕಾದ್ರೆ ಆ್ಯಡ್ ಕಾರ್ಡ್ ಅಂತ ಟಿಕ್ ಮಾಡ್ಕೊಂಡು ನಿಮ್ಗೆ ಏನಿದೆ ಅಲ್ಲಿ ನಿಮ್ಗೆ ಡಿಸ್ಕೌಂಟ್ ಏನು ಸಿಗ್ತಿದೆ ಅದು ಹಂಗೆ ರನ್ ಆಗುತ್ತೆ. ಇವಾಗೇನು ನಾನು ಪರ್ಚೇಸ್ ಮಾಡ್ತಿಲ್ಲ. ಜಸ್ಟ್ ಏನು ಮಾಡ್ತೀನಿ, ಬ್ಯಾಕ್ ಬರ್ತೀನಿ. ಬ್ಯಾಕ್ ಆದಮೇಲೆ 2 ಸ್ಟೆಪ್ ಕಂಪ್ಲೀಟ್ ಆಯಿತು. 2 ಸ್ಟೆಪ್ ಕಂಪ್ಲೀಟ್ ಆದಮೇಲೆ 3ನೇ ಸ್ಟೆಪ್ ಕೇಳುತ್ತೆ. ಈ 3ನೇ ಸ್ಟೆಪ್ ಏನು ಕಂಟಿನ್ಯೂ ಕೊಡ್ತೀನಿ. ಕಂಟಿನ್ಯೂ ಕೊಟ್ಮೇಲೆ ಆ್ಯಡ್ ಪ್ರಾಡಕ್ಟ್ ವೈಟ್ ಲಿಸ್ಟ್ ಅಂತ, ಅಂದರೆ ಅಲ್ಲಿ ಆ್ಯಡ್ ಪ್ರಾಡಕ್ಟ್ನ ಕೊಟ್ಕೊಂಬಂದಿರ್ತೀವಲ್ಲ, ವೈಟ್ ಲಿಸ್ಟ್ ಆಯಿತು ಅಂತ. ನೆಕ್ಸ್ಟ್ ಏನಾಗುತ್ತೆ ಅಂದರೆ ಓಪನ್ ಮಾಡ್ತೀರಾ. ಈ ಥರ ಇಂಟರ್ಫೇಸ್ ಬಂದಿರುತ್ತೆ. ಇಲ್ಲಿ ಓಪನ್ ಆಗ್ತದೆ ನೋಡಿ, ಗಿಫ್ಟ್ ಬಾಕ್ಸ್ ಥರ ಬಂದಿರುತ್ತೆ. ಅದಾದಮೇಲೆ ನೆಕ್ಸ್ಟ್ ಹಿಂಗೆ ಓಪನ್ ಆಗುತ್ತೆ. ಎಷ್ಟು ವರ್ತಿದ್ದು ಇದು ಬಂದಿದೆ ಅಂತಂದರೆ ಅಲ್ಲೇ ತೋರಿಸಿರುತ್ತೆ. 1,500 ರೂಪಾಯಿ ಗಂಟೆ ನಿಮಗೆ ವರ್ತು ಗಿಫ್ಟ್ ಕೋಡ್ ಕೊಡ್ತೀನಿ ಅಂತ ಹಾಕಿರ್ತಾರೆ. ಒಬ್ಬರಿಗೆ ಮಿನಿಮಮ್ ಅಂದರೂ ಒಂದು 500 ರೂಪೀಸ್ದು ಗಿಫ್ಟ್ ಕೋಡ್ ಸಿಗುತ್ತೆ. ಓಕೆ, ಇದು ಬಂದ ಮೇಲೆ ಏನು ಮಾಡ್ತೀರಾ, ವ್ಯೂ ಟು ರಿವಾರ್ಡ್ ಅಂತ ಇರುತ್ತೆ. ಸೊ ವ್ಯೂ ಟು ರಿವಾರ್ಡಿಗೆ ಹೋಗ್ತೀರಾ. ಈಗ ಏನು ಮಾಡ್ತೀನಿ ಅಂದರೆ, ನಾನು ಆಲ್ರೆಡಿ ಇನ್ನೊಂದು ಬೈ ಮಾಡಿದ್ದೀನಿ, ಅಂದರೆ ಬೈ ಮಾಡಿಲ್ಲ. ಸೊ ಜಸ್ಟ್ ಅದನ್ನು ಆಲ್ರೆಡಿ ಕ್ಲಿಕ್ ಮಾಡಿದ್ದೀನಿ. ಅದನ್ನು ಹೇಗೆ ಸೇಲ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಓಕೆ, ಗಿಫ್ಟ್ ಕಾರ್ಡ್ನ ಬಂದಿರುತ್ತೆ. ಆ ಗಿಫ್ಟ್ ಕಾರ್ಡ್ನ ನೀವು ಬೇಕಾದ್ರೆ ಏನೋ ಪರ್ಚೇಸ್ ಮಾಡ್ಕೊಂಡು ಅದನ್ನು ರೆಡೀಮ್ ಕೂಡ ಮಾಡ್ಕೋಬೋದು. ಇಲ್ಲ ಅಂತ ಅಂದರೆ ಅದನ್ನು ಸೇಲ್ ಮಾಡ್ಬೋದು. ರೆಡೀಮ್ ಮಾಡ್ತಾ ಇಲ್ಲ ಇವಾಗ. ರೆಡೀಮ್ ಮಾಡೋದು ಎಲ್ಲರಿಗೂ ಗೊತ್ತಿರುತ್ತೆ. ಗೊತ್ತಿಲ್ಲ ಅಂತಲೇ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಅದನ್ನು ಹೇಗೆ ರೆಡೀಮ್ ಮಾಡೋದು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇವಾಗ ನಾನೇನು ಪರ್ಚೇಸ್ ಮಾಡೋದು ಕಾರಣ ನಾನು ಇದನ್ನು ಸೇಲ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಓಕೆ, ನೋಡಿ, ರಿವಾರ್ಡ್ ಅಂತ ಟಿಕ್ ಮಾಡಿದ್ಮೇಲೆ ರಿವಾರ್ಡ್ ಮೇಕ್ ಬಂದಿರುತ್ತೆ. ಆಲ್ರೆಡಿ ನಾನು ಒಂದು ರಿವಾರ್ಡ್ನ ಇದು ಮಾಡಿದ್ದೀನಿ. ಒಂದು ಲ್ಯಾಪ್ಟಾಪ್, ಆ್ಯಸರ್ ಲ್ಯಾಪ್ಟಾಪ್ ಅಂತ ಬರುತ್ತಲ್ಲ, ಸೊ ಅದನ್ನು ನೋಡಿ
ನಿಮಗೆ ಅವೈಲೇಬಲ್ ನಾವು ಅಂತಿದೆ, ಅದ್ರ ಮೇಲೆ ಟಿಕ್ ಮಾಡ್ತು ಅಂತ ನೀವು ಈ ಲ್ಯಾಪ್ಟಾಪ್ನ ಪರ್ಚೇಸ್ ಮಾಡ್ತು ಅಂದರೆ ಇದು 1 ಲಕ್ಷ ಸಮಥಿಂಗ್ ಲ್ಯಾಪ್ಟಾಪ್ ಇದೆ. ಈ ಲ್ಯಾಪ್ಟಾಪ್ ನೀವೇನೋ ಪರ್ಚೇಸ್ ಮಾಡ್ತು ಅಂದರೆ ನಿಮ್ಗೆ 2,000 ರೂಪಾಯಿ ಗಿಫ್ಟ್ ಕಾರ್ಡ್ ಹಾಕ್ಬಿಟ್ಟು ಕೂಡ ನೀವು ರಿಡೀಮ್ನ ಮಾಡ್ಕೋಬೋದು. ಇಲ್ಲಪ್ಪ ನಾನು ಇದನ್ನು ಸೇಲ್ ಮಾಡ್ತೀನಿ, ನನಗೆ ಇವಾಗ ಯಾವುದು ಪರ್ಚೇಸ್ ಮಾಡೋ ಇದರಲ್ಲಿ ಇಲ್ಲ ಅಂತಂದರೆ ಏನು ಮಾಡ್ತೀರಂದರೆ ಲೀಸ್ಟ್ ಫಾರ್ ಸೇಲ್ ಅಂತಿದೆ, ಅದ್ರ ಮೇಲೆ ಟಿಕ್ ಮಾಡ್ತೀರಾ. ಅದ್ರ ಮೇಲೆ ಟಿಕ್ ಮಾಡಿದ್ಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೀವು ಪ್ರೈಸ್ನ ನೀವು ಬೇಕಾದ್ರೆ ಸೆಟ್ ಮಾಡ್ಕೋಬೋದು. ಅಂದರೆ ಏನು ನಿಮ್ಗೆ ಗಿಫ್ಟ್ ಕಾರ್ಡ್ ಬಂದಿರೋದು ಅದರೊಳಗೆ ಪ್ರೈಸ್ ಇರಬೇಕಾಗುತ್ತೆ. ನಾನು 1,500 ರೂಪಾಯಿ ಟಿಕ್ ಮಾಡ್ತಾಯಿದ್ದೀನಿ. 1,500 ರೂಪಾಯಿ ಹಾಕ್ಬಿಟ್ಟು ನಿಮ್ಗೆ ಇಲ್ಲಿ ತೋರಿಸ್ತಿದೆ ನೋಡಿ, ಗಿಫ್ಟ್ ಕಾರ್ಡ್ ಯಾವುದೇ ಪ್ರೈಸಿಗೆ ಪ್ಲಾಟ್ಫಾರ್ಮ್ ಫೀಸ್ ಎಷ್ಟಿದೆ ಏನು ಅಂತ ನಮಗೆ ಮಿಕ್ಕಿದೆಲ್ಲ ಕಳೆದು ನಾವು 1,200 ರೂಪಾಯಿ ನಮಗೆ ಸಿಗುವಂಥದ್ದು. 1,500 ರೂಪಾಯಿ ಹಾಕಿದ್ದು ನಂಗೆ 1,200 ರೂಪಾಯಿ ಹಂಗೆ ಸಿಗುತ್ತೆ. ಅಲ್ಲಿ ಡೇಟ್ ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಂದರೆ ವೀಕ್ಲಿ ಇರುತ್ತೆ ಮತ್ತು ಟುಮಾರೋ ಇರುತ್ತೆ. ವೀಕ್ಲಿ ಟಿಕ್ ಮಾಡ್ಕೊಳ್ಳಿ, ಲಾಂಗ್ ಟೈಮ್ ಇರಲಿ, ಅದು ಯಾವಾಗಲೂ ಹಾಕೋಕ್ಕಾಗೋದಿಲ್ಲ. ನಾನು ವೀಕ್ಲಿ ಹಾಕ್ಬಿಟ್ಟು ಹಾಕ್ಬಿಟ್ಟು ಅಕೌಂಟ್ ಡೀಟೇಲ್ಸ್ ಎಂಟ್ರ್ ಮಾಡೋಕ್ಕಾಗುತ್ತೆ. ನಾನು ಇದು ನನ್ನ ಅಕೌಂಟ್ ಅಲ್ಲ, ಬೇರೆ ಅಕೌಂಟಲ್ಲಿ ತೋರಿಸ್ತಿರೋ ಕಾರಣ ಈ ಅಕೌಂಟ್ ಡೀಟೇಲ್ಸ್ ಹಾಕ್ತಿಲ್ಲ. ನೀವು ಅಕೌಂಟ್ ಡೀಟೇಲ್ಸ್ ಹಾಕಾದ್ಮೇಲೆ ನಿಮ್ಗೆ ಇದೇ ಲಾಸ್ಟ್ ಸ್ಟೆಪ್ ಆಗುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್, ಕಮೆಂಟ್ ಮಾಡಿ. ನಿಮ್ಗೆ ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ನಿಮಗೆ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇಲ್ಲ ಅಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಅದನ್ನು ವೀಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ. ಮತ್ತು ಗಿಫ್ಟ್ ಕಾರ್ಡ್ಗಳನ್ನ ಪರ್ಚೇಸ್ ಮಾಡೋದು, ಇಲ್ಲ ಗಿಫ್ಟ್ ಕಾರ್ಡ್ಗಳಲ್ಲಿ ತೋರಿಸ್ತಾ ಇತ್ತು ಅದನ್ನು ಹೇಗೆ ಪರ್ಚೇಸ್ ಮಾಡೋದು ಅಂತ ತೋರಿಸ್ತೀನಿ. ಇಲ್ಲಿ ಗಿಫ್ಟ್ ಕಾರ್ಡ್ಗಳು ತೋರಿಸ್ತಾ ಇರುತ್ತೆ. ಸೊ ಇದನ್ನು ನಿಮಗೆ 25 ರೂಪಾಯಿ 35 ರೂಪಾಯಿ ಥರ ತೋರಿಸ್ತಾ ಇರುತ್ತೆ. ನೀವು ಇದನ್ನು ಪರ್ಚೇಸ್ ಕೂಡ ಮಾಡ್ಬೋದು. ನಾನು ಇದನ್ನು ಪರ್ಚೇಸ್ ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ಲಿಮಿಟೆಡ್ ಟೈಮ್ ಇರುತ್ತೆ. 1 ಡೇ ಒಳಗೆ ಎಕ್ಸ್ಪೈರ್ ಆಗೋ ಟೈಮ್ ಇದಿರುತ್ತೆ. ಮತ್ತು ಇದು ಯಾರ್ಯಾರು ಸೇಲ್ ಮಾಡಿದ್ದಾರೆ ಗಿಫ್ಟ್ ಕಾರ್ಡ್ಗಳನ್ನ ಅನ್ನೋದು ತೋರಿಸುತ್ತೆ. ನಿಮಗೆ ಫುಲ್ಲು ಲೀಸ್ಟ್ಗಳು ಎಲ್ಲೆಲ್ಲಿದೆ, ಯಾರ್ಯಾರು ಯಾವ ರೇಟಿಗೆ ಮಾರಿದ್ದಾರೆ ಅನ್ನೋದು ನಿಮಗೆ ತಿಳಿಸುತ್ತೆ. ಆ ಮಂತಲ್ಲಿ ಯಾವ ಪ್ರೈಸಿಗೆ ಯಾವ ರೇಟಲ್ಲಿತ್ತು ಅಂತ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನ್ಕೊಂಡ್ರೆ ಇಷ್ಟ ಆಗಿರೋ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ. ಮತ್ತು ಮುಂದಿನ ವಿಡಿಯೋ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ